ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಕಲಬುರಗಿದಾಗ ಹಳೆಯ ಒಂದು ಮನೆ ನಿಮ್ಗೆ ನಾನು ತೋರಿಸ್ತೀನಿ ಬರ್ರಿ. ಈ ಮನೆ ಎಲ್ಲದ ಅಂದ್ರ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಬೂಸ್ನೂರು ಎಂಬ ಗ್ರಾಮದಗದ. ಈ ಮನೆ ಸರಿ ಸುಮಾರು ಒಂದು 250 ವರ್ಷದವರ ಹಳೆಯ ಒಂದು ಮನೆ ಆಗಿರ್ತದ. ಈ ಮನೆಯಲ್ಲಿ 48 ಕೊಠಡಿಗಳವ, ಆಮೇಲೆ 108 ಬಾಗಿಲುಗಳವ. ಈ ಮನೆಯಲ್ಲಿ 2 ಸುರಂಗ ಮಾರ್ಗಗಳಿದ್ದು, ಒಂದು ಬೂಸ್ನೂರಿನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋದಾದ್ರೆ, ಇನ್ನೊಂದು ಸಾಹು ಪರಿವಾರದ ತೋಟಕ್ಕೆ ಹೋಗತಕ್ಕದ್ದು. ಈ ಮನೆಯಲ್ಲಿ ಸುಮಾರು 6 ಹಗೆಗಳಿದಾವೆ. ಹಗೆಗಳು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಾವು ಬೆಳೆದಂತ ಬೆಳೆ ದವಸ ಧಾನ್ಯಗಳನ್ನು ನೆಲಮಹಡಿಯಲ್ಲಿ ಶೇಖರಣೆ ಮಾಡಿ ಇಡ್ತಿದ್ವಿ. ಸೊ ಈ ಗುಪ್ತ ಜಾಗವನ್ನೇ ನಾವು ಹಗೆಗಳೆಂದು ಕರೆಯುತ್ತೇವೆ. ಈ ಮನೆಯು ಕಂಪ್ಲೀಟ್ ಆಗಿ ವುಡ್ ಇಂದ ಕಟ್ಟದಂತ ಒಂದು ಮನೆ ಆಗಿದೆ. ಪ್ರಸ್ತುತ ಈ ಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮತ್ತು ಚಲನಚಿತ್ರದ ಶೂಟಿಂಗ್ ಕೂಡ ನಡೀತಾ ಇದಾವೆ. ಈಗಿನ ಕಾಲದಲ್ಲಿ ಎಷ್ಟೇ ಟೆಕ್ನಾಲಜಿ ನಾವು ಯೂಸ್ ಮಾಡಿ ಮನೆ ಕಟ್ಟಿದ್ರು ಕೂಡ 50ರಿಂದ 60 ವರ್ಷ ಅಥವಾ 100 ವರ್ಷವರೆಗೂ ಬಾಳಿಕೆ ಬರ್ಬೋದು. ಆದ್ರೆ ಇದು 250 ವರ್ಷದಿಂದ ಈ ಮನೆ ಇದೇ ತರ ಇದೆ ಅಂದ್ರೆ ನಂಬಕ್ಕೆ ಆಗ್ಲಿಲ್ಲ. ಸೊ ಇದನ್ನ ಕಾಪಾಡಿಕೊಂಡು ಬಂದಂತ ಸಾವು ಫ್ಯಾಮಿಲಿಗೆ ನಮ್ಮ ಧನ್ಯವಾದಗಳು. ನಮಸ್ಕಾರ ರೀ ಕಲಬುರಗಿ ಮಂದಿ. ನಾವು ಇವತ್ ಕಲಬುರಗಿ ಭಾಷೆ ಒಳಗ ನಾವು ಒಂದೊಂದ್ ವಸ್ತಿಗೆ ಏನೇನ್ ಕರಿತೀವಿ ಅನ್ನೋದನ್ನ ಹೇಳ್ಕೊತ ಹೋಗ್ತೀನಿ. ಭಾರಿ ಮಜಾ ಇರ್ತದ ಬರ್ರಿ. ನಾವು ನಿಂತಿದ್ದು ತಲಬಾಗಿಲಿದು, ಇದು ಜೇಜಿ ಕಟ್ಟಿ. ಹೊರಗಿದ್ರು ಹೊರಗಿನ ಜೇಜಿ ಕಟ್ಟಿ, ನಡವರ್ಗಿದ್ರು ನಡವರ್ಕಿನ ಜೇಜಿ ಕಟ್ಟಿ. ಈ ತಲಬಾಗಲ್ ಹಿಂದೆ ಇದು ಎಳೆಯೊಂದು ಗೂಳಿ, ಇದಕ್ಕೆ ಗೂಳಿ ಅಂತೀವಿ. ಇದು ಒಳಗಿನ ತಲಬಾಗಲ್. 2 ಕಡೆ ಕುದುರೆ ಅವ ನೋಡ್ರಿ. ಮನಿ ಅಂದ್ರ ರಥ ಇದ್ದಂಗ, ಅದನ್ನ ಕುದುರೆಗಳು ಯಾವತ್ತೂ ಎಳ್ಕೊಂಡ್ ಹೋಗ್ತಿತ್ತು ಅನ್ನೋದು ಅದ್ರದ್ದು ಸಿಂಬಾಲಿಕಲ್ ಮಾಡೇ ಅದು. ಇದು ಹೊಸ್ತಲ್. ಹೊಸ್ತಲ್ ನೋಡ್ರಿ, ಇದು ಡಿಟ್ಯಾಚಬಲ್ ಐತ್ರಿ. ಯಾಕಂದ್ರ ಹಿಂದಕ್ಕೆ ಆಕಳುಗಳು, ನಾವೇನು ಗೋಮಾತೆ ನಮ್ಮ ದೇವ್ರ ಅಂತ ಹೇಳ್ತೀವಲ್ಲ, ಮನಿ ಒಳಗೆಲ್ಲ ಅವು ಪ್ರವೇಶ ಇರ್ತೀವಿ. ಅವು ಹೋಗೋ ಕಾಲ್ ಕಟ್ಟಬಾರ್ದು ಅಂತ ಹೇಳಿ ಇದು ತೆಗೆದ್ರಂದ್ರ ಒಳ ಬರ್ತು ಹೊರ ಬರ್ತು ರಾಮ. ಇದು ಕಂಬದ ಭಾಗ. ಇದು ನೀವೇ ನೋಡು, ಕೆಳಗಿಂದು ಪಾದ, ಇದು ದೇಹ, ಅದ್ರ ಮ್ಯಾಲಿನ ಡಿಸೈನ್ ಕಾಣತ್ತದಲ್ಲ ಅದು ಭುಜ. ಇವು ನೋಡ್ರಿ, ದನಗಳಿಗೆ ನಾವು ಮೊಸರಿಕ್ಕ ತಿಲ್ಲಕ್ಕ ಅಥವಾ ನೀರ್ ಕುಡಿಲಕ್ಕ ತಿಳ್ತೀವಿ. ಇವಕ್ ಮಂತಿನಿ ಅಂತೀವಿ. ಮಂತಿನಿ ಏನು ಮಂತಿನಿ. ಅಂಗಡಿನಾಗ ಎಂಟ್ರ್ ಆದ್ರೂಪ್ಲೆ ಎದಕ್ ತಲಬಾಗಲು ಬಾಜಿ ತಗೊಂಡು ಪಡ್ಸಲ್ಗಿ ಬಿಟ್ಟಿದ್ರಂದ್ರ ಇದಕ್ ಕಚೇರಿ ಅಂತೀವಿ. ಕಚೇರಿ ಎಲ್ಲಾ ವಾದ ವಿವಾದಗಳು ಇಲ್ಲೇ ನಡೀತಿರ್ತಾವ. ಮೊಳಕಾಲ್ ಎತ್ತಿರ್ತೀವಿ. ಯಾಕಂದ್ರ ಅವ್ರಿಗೆ ಮಂದಿನೂ ಹೈಟ್ ಇರ್ತಿದ್ರು, ಅವ್ರು ಆರಾಮಾಗಿ ಹಿಂಗ್ ನಡೀತಾರ. ಬಾಗಿಲುಗಳು ಸಣ್ಣ ಇರ್ತೀವಿ, ಇದ್ರೊಳಗಿಂದ ಎಂಟ್ರ್ ಆಗ್ಬೇಕು. ಸಣ್ಣ ಬಾಗಿಲು ಇದ್ರೆ ಅದಕ್ಕೆ ಜಿಡ್ಡಿ ಅಂತೀವಿ. ದೊಡ್ಡ ಬಾಗಿಲಿಗೆ ತಲಬಾಗಲು ಅಂತೀವಲ್ಲ, ಸಣ್ಣ ಬಾಗಿಲು ಇದು ಅಂದ್ರೆ ಜಿಡ್ಡಿ. ಜಿಡ್ಡಿ ಅದು. ಈಗ ಮೆಳಗಿ ಮೇಲೆ ಇದೀವಿ. ಮೆಳಗಿ ಮೇಲೆ ಒಂದ್ ಕಾಂಪೌಂಡ್ ಕಟ್ತೀವಲ್ಲ, ಅದಕ್ಕೆ ಕುಂಬಿ ಅಂತೀವಿ. ಕುಂಬಿ ಇಲ್ಲಿ ನೋಡ್ರಿ, ಕುಂಬಿ. ಇವಕ್ಕೆ ಕುಂಬಿ ಅಂತೀವಿ. ಮಳೆ ನೀರು ಬಿದ್ದ ಮೇಲೆ ಹರಿದು ಹೋಗ್ಬೇಕಲ್ಲ, ಇದು ನೀರ್ ಹರಿಯೋದು, ಅದಕ್ಕೆ ಪನೋಳ್ಗಿ ಅಂತ ಕರಿತೀವಿ. ಪನೋಳ್ಗಿ ಆರಾಮ್ ಬೆನ್ನ ಹಚ್ಚಿ ಕುಂದಿರ್ಲಕ್ ಒಂದು ಕಲ್ಲಿಂದ ತೆಲ್ಗೊಂಡಿರ್ತೀವಿ. ಇದಕ್ಕೆ ಏನಂತಾರೆ ಗದ್ಗಲ್. ಗದ್ಗಲ್ ಅಂತಾರ ಅದಕ್ಕೆ. ಇದಕ್ಕೆ ಹೊರಸ ಪಲಂಗ ಅಂತೀವಿ. ಇದ್ರ ಮೇಲೆ ಹಾಕೋದು ಯಾವಾಗ್ಲೂ ಈ ಸೈಡ್ ತಲೆ ಮಾಡ್ಬೇಕು, ಕಾಲ್ ಮಾಡ್ಬೇಕು, ರೂಲ್ಸ್ ಅದ. ಬೆಳೆದಿರ್ತಕ್ಕಂಥ ಎಲ್ಲ ಕಾಳ ದಿನಸುಗಳು ನಾವೇನ್ ಶೇಖರಣೆ ಮಾಡಿರ್ತೀವಿ ನೆಲಮಳಿಗೆಯಲ್ಲಿ, ಅದಕ್ಕೆ ಹಗೆ ಅಂತ ಕರಿತಿದ್ವಿ. ಓಪನ್ ಆದ್ರೂ ಇಮಿಡಿಯೇಟ್ ಬಂತಂದ್ರೆ ಹಾಗೆ. ಅದು ಇನ್ನೊಂದು ಇರ್ತದ ಬಳಚ್ ಅಂತ, ಅದನ್ನ ತೋರಿಸ್ತೀನಿ ಬರ್ರಿ. ಸ್ಟೆಪ್ಸ್ ಅಂತಂದ್ರೆ ಅದೇ ಸೇಮ್ ಬೆಳೆ ಕಾಳುಗಳೆಲ್ಲ ಸ್ಟೋರ್ ಮಾಡೋದಕ್ಕೆ ಅದಕ್ಕೆ ಬಳಚ್ ಅಂತ ಕರಿತೀವಿ. ಸ್ಟೆಪ್ಗಳಿಗೆ ಅಂದಂಗ ಸಿಡಿ ಅಂತ ಕರಿತೀವಿ. ಇವಕ್ ಬಳಿ ಅಂತೀವಿ. ಅದ್ ಮ್ಯಾಲ ತಲಬಾಗಿಲ ಮೇಲೆ ನಾವು ಮಾಡೋ ನೋಡಕ್ಕೆ ಅದಕ್ಕೆ ಮಾಡ್ಯ ಅಂತ ಹೇಳ್ತಾರ ಅಂತ ಹೇಳ್ತಾರೆ. ಕೂತ್ ನೋಡೋದು. ಇದು ಸಣ್ಣ ಕಿಟಕಿ, ಸಣ್ಣ ಜಾಗ ಇರ್ತದೆ. ಇಲ್ಲಿ ಕೂತು ಹೊರಗೆ ನೋಡ್ತಿರ್ತೀವಿ. ಇದಕ್ಕೆ ಜಿಣ್ಯ ಅಂತಾರೆ. ಜಿಣ್ಯ ಏನಂತಾರೆ? ಜಿಣ್ಯ. ಇವಕ್ ಬಳಿ ಅಂತೀವಿ. ಇವ್ರು ಇಲ್ಲಿ ಏನಂತೀವಿ? ಕಟಂಜನ್ ನೋಡ್ರಿ. ಇದು ಕೊಲ್ಪಟ್ ಅಂತೀವಿ. ಕೊಲ್ಪಟ್. ಇದು ಬೆಳಕಿಂಡಿ, ಬೆಳಕು ಹೋಗುವ ಕಿಟಕಿ, ಬೆಳಕಿಂಡಿ. ಇವಕ್ಕೂ ಗೂಟ. ಗೂಟ ಅಂತೀವಿ. ಆಕ್ಚುಲಿ ಎಷ್ಟು ಕಾಣತ್ತೆ ಇಷ್ಟ ಇರಲ್ಲ. ಇದು ಹೊರಗೆ ಎಷ್ಟದ 3 ಪಟ್ಟು ಒಳಗಿನ ಸೈಡ್ ಇರ್ತದೆ ಗೋಡಿ ಒಳಗೆ ಗೂಟ. ನಾವೀಗ ಫಸ್ಟ್ ಫ್ಲೋರ್ನಾಗ ಇದ್ದೀವಿ. ಫಸ್ಟ್ ಫ್ಲೋರ್ ಅಂದ್ರೆ ನಮ್ ಕೆಳಗೆ ಒಂದ್ ಛತ್. ಈ ಛತ್ತಿನದೆಲ್ಲ ಗಚ್ಚಿಂದ ನೋಡ್ಲಕ್ಕ ಸುಣ್ಣಗ್ಲೇತ ನಾವು ಹೋಗಿದ್ರ ಮ್ಯಾಲ ಗಚ್ ಗಚ್ ಅಂತೀವಿ ಇದಕ್ಕೆ. ಹಳ್ಳಿ ಒಳಗ ಬಹಳ ರೇರ್ ನೋಡ್ಲಕ್ ಸಿಕ್ತು ಈ ತರ ಮನೆ. ನಟ್ ನಡು ಇದು ಗ್ಯಾಪ್ ಇದ್ದು ಸುತ್ತಲಿನ ಜಲ್ಲಿ ಇತ್ತು. ಅಂದ್ರೆ ಇದಕ್ಕೆ ತೊಟ್ಟಿ ಮನಿ ಅಂತ ಕರಿತೀವಿ. ತೊಟ್ಟಿ ಮನಿ. ಈಗ ನೀವು ಇಲ್ಲಿ ಮ್ಯಾಲ ನೋಡ್ಲಿಕತ್ತೀರಲ್ಲ, ಈ ಗ್ಯಾಪ್ ಇದು ಆಕ್ಚುಯಲ್ ವಾಸ್ತು ಪ್ರಕಾರ ಇರುವಂತದ್ದು. ಇದಕ್ಕೆ ಬ್ರಹ್ಮರಂಧ್ರ ಅಂತ ಕರಿತೀವಿ. ಬ್ರಹ್ಮರಂಧ್ರ. ರೂಮಿಗೆ ಕೊಲ್ಲಿ ಅಂತೀವಿ. ಏನ್ ರೆಡಸಲಾಗಿದ್ದೀವಿ ಜಾಗಗಳಿಗೆ ಮಾಡ ಅಂತ ಕರಿತೀವಿ. ಮಾಡ, ಶೆಲ್ಫ್. ಹಿಂಗ್ ಸುತ್ತ ಪೂರ ಅಂಗಳೆಲ್ಲ ಗ್ಲಾಸ್. ಈ ಜಾಗಕ್ಕೆ ಮಾಡ್ಯ ಅಂತ ಕರಿತೀವಿ. ಒಬ್ಬ ಇಲಿಗಳು ಕಾಟ ಬಹಳ ಇರ್ತೀವಿ. ಇಲಿಗಳ ಸಲ ಬೆಕ್ಕು ಸಾಕ್ತಿದ್ವಿ. ಬೆಕ್ಕುಗಳಿಂದ ಹಾಲಿ ಬಹಳ ಕಾಟ ಕಟ್ತಿತ್ತು. ಹಾಲು ಇಲ್ಲಿ ಇಡ್ತಿದ್ವಿ. ಇದಕ್ಕೆ ಸಿಂಪಿ ಅಂತ ಕರಿತೀವಿ. ಸಿಂಪಿ. ಇದಕ್ ಅಡ್ಡಣಿಗೆ ಅಂತೀವಿ. ಅಡ್ಡಣಿಗೆ
ಚಪ್ಪಲ್ ಹಾಕೊಂಡ್ ಕೇಸಿಂದ ಇದ್ರ ಮೇಲೆ ತಾಟ್ ಇಟ್ಕೊಂಡು ಕೂತು ಊಟ ಮಾಡ್ತಿದ್ವಿ. ಈಗೆಲ್ಲ ಡೈನಿಂಗ್ ಟೇಬಲ್ ಬಂದು ಇದ್ರ ಹೆಸರು ಮರ್ತೋಗ್ಬಿಟ್ಟ ನಾವು. ಇದ್ರಿಗೆ ಬಟ್ಟಿ ಸುತ್ತಿ ಇದ್ರ ಮೇಲೆ ಒಳ್ಳೆಣ್ಣೆ ಹಾಕಿದ್ ಕುರಿ ಹಚ್ಚಿದ್ವಿ ಅಂದ್ರೆ ಡ್ಯೂಟಿಗೆ ಅಂತ ಕರಿತಿದ್ವಿ. ಮೊದ್ಲಿನ ಜಮನದೊಂದು ಟಾರ್ಚ್ ಇದು. ಟಾರ್ಚ್ನು ಯಾವ್ದ್ರ ಹಿಂಗ ಕಾನ್ಬಾವ್ಲಿ ಅವು ಇದ್ವು ಅಂದ್ರೆ ಓಡಿಸ್ತಿದ್ವಿ ಅದಕ್ಕೆ ಬೆಂಕಿ ಹಚ್ಚಿ. ಈಗ ದುಕಾನ್ಗೆ ಹೋದ್ವಿ ಅಂದ್ರೆ ಎಲ್ಲಾನು ಖರೀದಿ ಮಾಡೋದು ಕೆಜಿ ಲೆಕ್ಕದಾಗ. ಬಟ್ ಮೊದಲು ಸೇರ್ ಲೆಕ್ಕದಾಗ ಇರ್ತಿದ್ವಿ. ಇದು ಅಪ್ರಾಕ್ಸಿಮೇಟ್ಲಿ 1 ಸೇರ್ ಇಸ್ ಈಕ್ವಲ್ ಟು 1.5 kg ಇವತ್ತಿನ ಜೋಳ. ಇದು ಮಜಾ ಅದ. ಇದೇನದ ಹೇಳ್ರಿ ನೋಡು. ಇದು ಆಗಿನ ಕಾಲದ್ದು ಕಂದಿಲ್ ಇಡೋ ಸ್ಟ್ಯಾಂಡ್ ಅದು. ಇದ್ರೊಳಗೆ ಕಂದಿಲ್ ಇಡ್ತಿದ್ರು. ಇದನ್ನ ಈಗ ಹೊತ್ಕೊಂಡು ಹೋಗ್ಬೋದಾಗಿ. ನಂಗೆ ಕಂದಿಲ್ ಅಂದ್ರೆ ಗೊತ್ತಲ್ಲ, ಲ್ಯಾಂಟಿನ್. ಇದೇನಾದ್ರು ಗೊತ್ತಲ್ಲ, ಅವಾಗ ಹಿಂಕಿಂದ ನೀವು ನೋಡಿರ್ಬೋದು ಎಲ್ಲರ ಲಗ್ನ ತಲೆ ಮೇಲೆ ದೊಡ್ಡ ದೊಡ್ಡ ಬಿಜ್ಲಿ ಇಟ್ಕೊಂಡ್ ಬರ್ತಿದ್ರು. 2 ಸೈಡ್ ಮದಿ ಮಕ್ಕಳಿಗೆ ನಡು ಕರ್ಕೊಂಡ್ ಬಂದ್ರು ಮೆರವಣಿಗೆ ಒಳಗೆ. ಆ ಕಡೆ ಈ ಕಡೆ ತಲೆ ಮೇಲೆ ಬಿಜ್ಲಿ ಇಟ್ಕೊಂಡ್ ಬರ್ತಿದ್ರು. ಆ ತಂದಿರ್ತಕ್ಕಂಥ ಬಿಜ್ಲಿ ಇದ್ರೊಳಗೆ ಇಡ್ತಿದ್ರು. ಇದಕ್ಕೆ ಈ ತರ ಇಟ್ಕೊಳ್ಳಿಕ್ಕೆ ಹ್ಯಾಂಡಿಲ್. ಕೆಲವೊಂದ್ಸರಿ ಇದಕ್ಕೊಂದು ಕಟ್ಟಿಗೆ ಇದು ಬರ್ತದೆ ಅವ್ರನ್ನ ಇಲ್ಲಿ ಹೋಗ್ಬೋದು. ಸೊ ಇದು ಬಿಜ್ಲಿಗಳು ಇಡುವಂತ ಸ್ಟ್ಯಾಂಡ್. ಕಟ್ಟಿಗೆ ಮದುವೆ ಈ ತರದ್ದು ಸಿಂಗಲ್ ಪೀಸ್ಗಳವಲ್ಲ ಇವು ಹಲಿಗೆ ಅಂತ ಕರಿತೀವಿ. ಹಲಿಗೆ ಅದೇ ಹಿಂಗ ಅಡ್ಡಿಟ್ಟಿರ್ತಾರಲ್ಲ, ಇವು ಹಳಿ ಅಂತ ಕರಿತೀವಿ. ಇಷ್ಟೊತ್ತು ನಾವು ಎಷ್ಟು ಸಾಮಾನುಗಳ ಹೆಸರು ಹೇಳಿವಲ್ಲ, ಅದ್ರೊಳಗೆ ನಿಮ್ಗೆ ಯಾವ್ಯಾವ ಮೊದಲೇ ಗೊತ್ತಿತ್ತು ಅಥವಾ ಯಾವ್ಯಾವ ಮೊದಲೇ ಗೊತ್ತಿರ್ಲಿಲ್ಲ ಅವುಗಳ ಹೆಸರು ಕಮೆಂಟ್ನೇ ಹಾಕಿ. ಇಲ್ಲಿವರೆಗೂ ನೀವೇನ್ ನೋಡ್ರಿ ಅದಕ್ಕಿಂತ ಒಂದ್ ಭಾರಿ ಮಸ್ತ್ ಜಾಗ ತೋರಿಸ್ತೀನಿ ಬರ್ರಿ. ನಾನ್ ನಿನ್ನೆ ಹೇಳದಲ್ಲ ಫಳಿ ಹಲ್ಗಿ ಅಂತೇಳಿ, ಅದ್ ತೆಗೆದ್ರೆ ಇಲ್ಲಿ ದೊಡ್ಡ ಮೊಳಕಲ್ ಮಟ್ಟದ ಸಿಡಿ ಬರ್ತಾವ. ಅದು ದಾಟಿ ನಾವ್ ಇಲ್ಲಿ ಒಳಗ್ ಬಂದಿವಿ ಅಂದ್ರೆ ಇಲ್ಲೊಂದ್ ಆಶ್ಚರ್ಯಕ್ಕದ ನಿಮ್ಗ. ಇದಕ್ಕೆ ನಾವು ಬಳುಚ್ ಅಂತೀವಿ. ಸಿಡಿಗಳು ಇಳಿದು ಒಳಗ್ ಬರುವಂತ ಒಂದು ರೂಮು. ಇಲ್ಲಿ ಬೆಳೆ ಕಾಳುಗಳನ್ನೆಲ್ಲ ಶೇಖರಣೆ ಮಾಡಿಡ್ತಿದ್ರು. ಅಂದ್ರೆ ಹಿಂಗ್ ಚೀಲದೊಳಗ್ ತುಂಬಿಡುವಂತದ್ದಲ್ಲ, ಹಿಂಗ್ ಡೈರೆಕ್ಟ್ ಅಲ್ಲಿ ಹಿಡಿದು ಹಾಕೊಂತ ಬರೋದು. ಸಿಡಿ ತನಕನೂ ಹಂಗೆ ಕಾಳುಗಳು ಖುಲ್ಲಾನೆ ಇರ್ತಿದ್ವು. ಇದರಿಂದ ಹಾಗೆ ಮ್ಯಾಲ ಹೋಗ್ತಿದ್ರು. ಬೇಕಾದಾಗ ಇವು ತಗೋತಿದ್ರು. ಆದ್ರೆ ಇಲ್ಲಿ ಅದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಅದ. ಏನಂದ್ರೆ ಇಲ್ಲಿಂದ ಒಂದು ಸುರಂಗ ಹೋಗ್ತದ ಅಂತ ಹೇಳ್ಬಿಟ್ಟು ಈ ಮನಿ ಹಿರಿಯರು ಹೇಳ್ತಾರೆ. ಇದು ಮೋಸ್ಟ್ಲಿ ಅವ್ರ ತೋಟಕ್ಕೆ ಹೋಗ್ತದಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಗೆ ಒಳಗೆ ಹೋಗೋ ಧೈರ್ಯ ಆಗ್ಲಿಲ್ಲ. ಇದು ಇಲ್ಲಿಗೆ ಎಂಡ್ ಆಗಿತ್ತು. ಇಲ್ಲಿ ಇನ್ನೂ 2 ಮಾಡಗಳನ್ನ ನಾವು ನೋಡ್ಬೋದು. ಅದ್ರ ತುದಿಗಳು ಮುಚ್ಚಿದ್ವಿ ಅವ. ಅದು ಬಿಟ್ರೆ ಇದ್ರೊಳಗೆ ಎಲ್ಲಿ ಗಾಳಿ ಆಗ್ಲಾರ್ದಂತದ್ದು ಒಂದು ಏರ್ ಟೈಟ್ ಕೋಲಿ ಇದು ಅದ. ಇದನ್ನೇ ನಾವು ಹಗ್ಯ ಅಥವಾ ಗಡಚ್ ಅಂತ ಕರಿತೀವಿ.